ನಮಸ್ಕಾರ. ಎಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್. ಭಾರತೀಯ ರೈಲ್ವೆ ಇಲಾಖೆಯಿಂದ ಒಂದು ದೊಡ್ಡ ನೇಮಕಾತಿ ಪ್ರಕಟಣೆ ಬಂದಿದೆ. ಹೌದು, 2026ರ ಲೆವೆಲ್ 1 ಹುದ್ದೆಗಳಿಗೆ ಒಂದಲ್ಲ ಎರಡಲ್ಲ 20,000ಕ್ಕೂ ಹೆಚ್ಚು ಅವಕಾಶಗಳು. ಬನ್ನಿ, ಈ ಸುವರ್ಣ ಅವಕಾಶದ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯೋಚನೆ ಮಾಡಿ, ಎಷ್ಟು ದೊಡ್ಡ ಸಂಖ್ಯೆ ಇದು ಅಂತ. ಒಟ್ಟು 22,057 ಹುದ್ದೆಗಳು. ದೇಶದಾದ್ಯಂತ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ಇದೊಂದು ನಿಜಕ್ಕೂ ಅದ್ಭುತ ಅವಕಾಶ ಅಂತಾನೆ ಹೇಳ್ಬೋದು. ಈ ನೇಮಕಾತಿ ಅನ್ನೋದು ರೈಲ್ವೆ ನೇಮಕಾತಿ ಮಂಡಳಿಯ ಅಧಿಕೃತ ಪ್ರಕಟಣೆ ಸಂಖ್ಯೆ 09/2025ರ ಅಡಿಯಲ್ಲಿ ನಡೀತಾ ಇದೆ. ಅಂದ್ರೆ ಇದು ಸಂಪೂರ್ಣವಾಗಿ ಅಧಿಕೃತ ಮತ್ತು ಪಾರದರ್ಶಕವಾದ ಪ್ರೋಸೆಸ್. ಹಾಗಾದ್ರೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂದ್ರೆ ಏನೆಲ್ಲ ಅರ್ಹತೆಗಳಿರಬೇಕು? ಬನ್ನಿ ಒಂದೊಂದಾಗಿ ಚೆಕ್ ಮಾಡೋಣ. ಮೊದಲೇದಾಗಿ ಸ್ಯಾಲರಿ ವಿಚಾರಕ್ಕೆ ಬರೋಣ. ಇದು 7ನೇ ವೇತನ ಆಯೋಗದ ಲೆವೆಲ್ 1ರ ಅಡಿಯಲ್ಲಿದೆ. ಅಂದ್ರೆ ಸ್ಟಾರ್ಟಿಂಗ್ ಬೇಸಿಕ್ ಪೇನೇ 18,000 ರೂಪಾಯಿ ಇರುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ರೈಲ್ವೆ ಇಲಾಖೆಯ ಬೇರೆ ಬೇರೆ ಭತ್ಯೆಗಳು ಸೇರಿ ಕೈಗೆ ಒಳ್ಳೆ ಸಂಬಳ ಬರುತ್ತೆ. ಸರಿ, ವಯಸ್ಸಿನ ಮಿತಿ ಎಷ್ಟಿರಬೇಕು? ಜನವರಿ 1, 2026ಕ್ಕೆ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 33 ವರ್ಷದ ಒಳಗಿರಬೇಕು. ಮತ್ತೆ ರಿಸರ್ವೇಷನ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಅದನ್ನ ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್, ಇದು ತುಂಬಾನೇ ಸಿಂಪಲ್. ಕೇವಲ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು, ಅಥವಾ ಅದಕ್ಕೆ ಸಮನಾದ ಬೇರೆ ಯಾವುದೇ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೂ ಅಪ್ಲೈ ಮಾಡ್ಬೋದು. ಸೊ ಎಷ್ಟೊಂದು ಜನಕ್ಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ? ಓಕೆ, ಎಲಿಜಿಬಿಲಿಟಿ ಬಗ್ಗೆ ಗೊತ್ತಾಯಿತು. ಆದ್ರೆ ಈ 20,000ಕ್ಕೂ ಹೆಚ್ಚು ಹುದ್ದೆಗಳು ದೇಶದ ಯಾವ್ಯಾವ ಭಾಗದಲ್ಲಿವೆ? ಬನ್ನಿ ಈಗ ಯಾವ ಝೋನ್ನಲ್ಲಿ ಎಷ್ಟು ವೇಕೆನ್ಸಿ ಇದೆ ಅನ್ನೋ ಡೀಟೇಲ್ಸ್ ನೋಡೋಣ. ನೋಡಿ, ಇದು ರೈಲ್ವೆಯ ಎಲ್ಲಾ ವಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಅಧಿಕೃತ ಪಟ್ಟಿ. ಪ್ರತಿಯೊಂದು ಝೋನ್ನಲ್ಲೂ ಬೇರೆ ಬೇರೆ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇದರಲ್ಲಿ ಕೆಲವು ಕಡೆ ಜಾಸ್ತಿ ಅವಕಾಶಗಳಿವೆ, ಅವು ಯಾವುವು ಅಂತ ಈಗ ನೋಡೋಣ. ಈ ನಂಬರ್ಸ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಉತ್ತರ ಭಾರತ ಮತ್ತೆ ಪಶ್ಚಿಮ ಭಾರತದಲ್ಲಿ ಅವಕಾಶಗಳು ಜಾಸ್ತಿ ಇವೆ. ಅತಿ ಹೆಚ್ಚು ಅಂದ್ರೆ 3,633 ಪೋಸ್ಟ್ಗಳಿರೋದು ನಾರ್ದರ್ನ್ ರೈಲ್ವೆಯ ದೆಹಲಿ ಝೋನ್ನಲ್ಲಿ. ಅದರ ನಂತರದ ಸ್ಥಾನದಲ್ಲಿ ಮುಂಬೈ ಮೂಲದ ವೆಸ್ಟರ್ನ್ ಮತ್ತು ಸೆಂಟ್ರಲ್ ರೈಲ್ವೆ ವಲಯಗಳಿವೆ. ಅರ್ಹತೆ, ವೇಕೆನ್ಸಿ ಎಲ್ಲ ಗೊತ್ತಾದ್ಮೇಲೆ ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಅಪ್ಲೈ ಮಾಡೋದು ಹೇಗೆ? ಪ್ರಾಸೆಸ್ ಏನಿದೆ? ಅಪ್ಲೈ ಮಾಡೋ ಪ್ರಾಸೆಸ್ ತುಂಬಾನೇ ಸಿಂಪಲ್. 3 ಸ್ಟೆಪ್ಸ್. ಮೊದಲು ಯಾವ ರೈಲ್ವೆ ವಲಯಕ್ಕೆ ಅಪ್ಲೈ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಆ ವಲಯದ ಅಧಿಕೃತ RRB ವೆಬ್ಸೈಟ್ಗೆ ಹೋಗಿ, ಕೊನೆಯದಾಗಿ ಅಲ್ಲಿ ಕೊಟ್ಟಿರೋ ಡೇಟ್ ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ನ ಪೂರ್ತಿಯಾಗಿ ಭರ್ತಿ ಮಾಡಿ. ಯಾವ ಝೋನ್ ಆಯ್ಕೆ ಮಾಡ್ತೀರೋ ಆ ಝೋನ್ನ ವೆಬ್ಸೈಟ್ಗೆ ಹೋಗೋದು ಈಸಿ ಆಗ್ಲಿ ಅಂತ ಇಲ್ಲಿ ಎಲ್ಲ RRBಗಳ ವೆಬ್ಸೈಟ್ ಅಡ್ರೆಸ್ಗಳ ಲಿಸ್ಟ್ ಕೊಟ್ಟಿದ್ದೀವಿ. ಈ ದಿನಾಂಕಗಳನ್ನ ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಶುರುವಾಗೋದು ಜನವರಿ 31, 2026ಕ್ಕೆ ಮತ್ತೆ ಕೊನೆಗೊಳ್ಳೋದು ಮಾರ್ಚ್ 2, 2026 ರಾತ್ರಿ 11:59ಕ್ಕೆ. ಕೊನೆ ಕ್ಷಣದವರೆಗೂ ಕಾಯೋದು ಬೇಡ, ಆದಷ್ಟು ಬೇಗ ಅಪ್ಲೈ ಮಾಡೋದು ಬೆಸ್ಟ್. ಸರಿ, ಈ ಎಲ್ಲಾ ಮಾಹಿತಿ ನೋಡಿದ ಮೇಲೆ ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ. ಯಾವ ಝೋನ್ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಅವಕಾಶ ಸಿಗ್ಬೋದು? ಜಾಸ್ತಿ ಹುದ್ದೆ ಇರೋ ಕಡೆ ಹಾಕೋದಾ, ಅಥವಾ ಕಾಂಪಿಟೇಷನ್ ಕಡಿಮೆ ಇರ್ಬೋದಾದ ಝೋನ್ ಆಯ್ಕೆ ಮಾಡ್ಕೊಳ್ಳೋದಾ? ಈ ನಿರ್ಧಾರ ಅನ್ನೋದು ಪ್ರತಿಯೊಬ್ಬರ ತಯಾರಿ, ಅವರವರ ಊರು ಮತ್ತು ಸ್ಟ್ರಾಟಜಿ ಮೇಲೆ ನಿಂತಿರುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಎಲ್ರಿಗೂ ಆಲ್ ದಿ ಬೆಸ್ಟ್.